ಒಂದು 2 ಆಲೂಗೆಡ್ಡೆ ಇದ್ದರೆ ಸಾಕು ಈ ಒಂದು ರೆಸಿಪಿನ ಮನೇಲಿ ಕ್ವಿಕ್ಕಾಗಿ ಒಂದು 5 to 10 ಮಿನಿಟ್ಸ್ ಒಳಗಡೆ ಈ ಒಂದು ರೆಸಿಪಿನ ಮಾಡಿಬಿಡ್ಬೋದು. ಮೊದಲನೇದಾಗಿ ನಾನು 3 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. 2 ಚಿಕ್ಕದಾಗಿದೆ. ಸೊ ಎಲ್ಲ ಓವರಾಲು 3 ಆಲೂಗೆಡ್ಡೆ ಆಗುತ್ತೆ. ಸೊ ಚೆನ್ನಾಗಿ ಸಿಪ್ಪೆನ ತೆಗೆದಿಟ್ಟು ಈ ರೀತಿ ನಾನು ನೀರೊಳಗಡೆನೆ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಕಪ್ಪಗೆ ಆಗಿಬಿಡುತ್ತೆ ಆಚೆಗಡೆ ಇದ್ದರೆ. ಸೊ ನಾನು ಇದನ್ನು ಚೆನ್ನಾಗಿ ತುರ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲವೂ ಕೂಡ ತುರ್ಕೋಬೇಕು. ಅದನ್ನು ಕೂಡ ನಾನು ತುರ್ದಿ ನೀರಿಗೆ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಆಲೂಗೆಡ್ಡೆ ಆಚೆ ಇಟ್ಟರೆ ಕಪ್ಪಗಾಗಿಬಿಡುತ್ತೆ ಅಂತ. ಸೊ ಒಂದು ಬೌಲ್ಗೆ ನೀರನ್ನ ಹಾಕ್ಕೊಂಡು ನಾನು ತುರಿದಿಟ್ಟ ಎಲ್ಲ ಆಲೂಗೆಡ್ಡೆನೂ ಸಹ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ತೊಳ್ಕೊಂಡು ಇದನ್ನು ಒಂದು ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ. ಸ್ವಲ್ಪನೂ ಕೂಡ ನೀರಿಲ್ದಂಗೆ ಈ ಒಂದು ಆಲೂಗೆಡ್ಡೆನ ಸೋಸ್ಕೋಬೇಕಾಗತ್ತೆ. ಆವಾಗೇ ಇದು ಟೇಸ್ಟ್ ಬರೋದು. ಸ್ವಲ್ಪನೂ ಕೂಡ ನೀರು ಹಾಕೋಬಾರ್ದು. ಈ ರೀತಿ ಆಗಿಲ್ಲ ನೀವು ಒಂದು ಕಾಟನ್ ಬಟ್ಟೆಲೂ ಸಹ ನೀವು ಚೆನ್ನಾಗಿ ನೀರನ್ನ ಇಂಟ್ಕೊಂಡು ಎತ್ತಿಟ್ಕೋಬೋದು. ಸೊ ನಾನು 2 ರೀತಿಯೂ ಮಾಡಿದೆ. ಒಂದು ಸ್ವಲ್ಪ ಇದರಲ್ಲಿ ನೀರನ್ನ ಬಸ್ಕೊಂಡು ನೆಕ್ಸ್ಟು ನಾನು ಒಂದು ಬಟ್ಟೆಲೂ ಸಹ ಆಲೂಗೆಡ್ಡೆನ ಹಾಕಿ ಚೆನ್ನಾಗಿ ಸೋಸಿಟ್ಕೊಂಡಿದ್ದೆ. ಸೊ ನೋಡಿ ಗೈಸ್, ಈ ರೀತಿಯಾಗಿ ಬರುತ್ತೆ. ಸ್ವಲ್ಪನೂ ಕೂಡ ನೀರು ಇದರಲ್ಲಿ ಇರಬಾರ್ದು. ಇದನ್ನು ಕೂಡ ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿನೂ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಶುಂಠಿನ ತುರಿದಿಟ್ಕೊಂಡು ಸ್ವಲ್ಪ ಟೇಸ್ಟ್ಗೋಸ್ಕರ ಹಾಕ್ತಾಯಿದ್ದೀನಿ. ಮತ್ತು 3 ಸ್ಪೂನ್ ಆಗೋಷ್ಟು ಅಕ್ಕಿ ಹಸಿಟ್ಟನ್ನ ಹಾಕಬೇಕು. 2 ಆಲೂಗೆಡ್ಡೆಗೆ 3 ಸ್ಪೂನ್ ಅಕ್ಕಿ ಹಸಿಟ್ಟು, 3 ಸ್ಪೂನು ಕಡಲೆ ಹಸಿಟ್ಟನ್ನ ಬೇಸನ್ ಪೌಡರ್ ಅಂತಾರಲ್ಲ ಗೈಸ್, ಅದನ್ನು ಹಾಕಬೇಕಾಗತ್ತೆ. ನಾನು 3 ಆಲೂಗೆಡ್ಡೆ ತೊಗೊಂಡ್ರಿಂದ ನಾನು 4 ಸ್ಪೂನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ರುಚಿಗೆ ಸ್ವಲ್ಪ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಪೆಪ್ಪರ್ ಪೌಡರು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಯಾವುದೇ ರೀತಿ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಏಕೆಂದರೆ ಆಲೂಗೆಡ್ಡೆಲಿ ಮತ್ತು ಈರುಳ್ಳಿನಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಸೊ ಅದೇ ಸಾಕಾಗತ್ತೆ. ಚೆನ್ನಾಗಿ ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ ಗೈಸು, ನೀರು ಬಿಟ್ಕೊಳ್ಳೋದು ನಿಮಗೇ ಸಹ ಗೊತ್ತಾಗುತ್ತೆ. ನಾನು ಈ ರೀತಿಯಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಒಂದು 5 ಮಿನಿಟ್ಸ್ ಬಿಡಬೇಕಾಗತ್ತೆ. ನೆಕ್ಸ್ಟು ಒಂದು ಪ್ಯಾನ್ಗೆ ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಈ ರೀತಿ ಫುಲ್ಲು ಅದರೊಳಗಡೆ ಅಪ್ಲೈ ಆಗೋ ಥರ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ನೀವು ಇದನ್ನು ಹಾಕೋಬೇಕಾಗತ್ತೆ. ನಾನು ಒಂದು ಸಲಿಗೆ 3 ಹಾಕೋತಾ ಇದ್ದೀನಿ. ಮಕ್ಕಳಿರೋ ಮನೆಯಲ್ಲಂತೂ ಗೈಸ್ ಇದು ಖಂಡಿತವಾಗ್ಲೂ ನೀವು ಮಾಡಿಕೊಡ್ಲೇಬೇಕು. ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋವಂಥದ್ದು ತುಂಬಾ ಈಸಿ, ಕ್ವಿಕ್ಕಾಗಿ ಆಗಿಬಿಡುತ್ತೆ. ಮತ್ತು ಚಳಿಗಾಲದಲ್ಲಿ ಸ್ನ್ಯಾಕ್ಸ್ಗೆ ಅಥವಾ ಟಿಫನ್ಗೂ ಕೂಡ ಇದನ್ನು ಮಾಡಿಕೊಡ್ಬೋದು. ಮಕ್ಕಳು ಸ್ಕೂಲ್ಗೆಲ್ಲ ಇದು ತುಂಬಾ ಈಸಿಯಾಗಿರೋವಂಥ ರೆಸಿಪಿ. ಇದನ್ನು ನಾನು 2 ಸೈಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ ಗೈಸ್. ಜಸ್ಟು ಆಯಿಲಲ್ಲೇನೋ ಕರಿಯೋ ಥರ ಏನೂ ಇರೋಲ್ಲ. ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಈ ಒಂದು ತಿಂಡಿನ ರೆಡಿ ಮಾಡ್ಕೊಬಿಡ್ಬೋದು. 2 ಸೈಡು ಕೂಡ ಫ್ರೈ ಆಗಿದೆ. ಇದು ಒಂದು ಸಲ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸಲ ಕೂಡ ನಾನು ಹಾಕ್ಕೊಂಡಿದ್ದೀನಿ. 2 ಆಲೂಗೆಡ್ಡೆನಲ್ಲಿ ಒಂದು 10 ಪೀಸ್ ಆದರೂ ಬರುತ್ತೆ ಗೈಸ್. ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಜಾಸ್ತಿ ಕೂಡ ಆಗುತ್ತೆ. ಲೋ ಇಂಗ್ರೀಡಿಯೆಂಟ್ಸು ಇದೆಲ್ಲವೂ ಕೂಡ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಇಷ್ಟ ಗೈಸು, ಜಸ್ಟ್ ಕ್ವಿಕ್ಕಾಗಿ 10 ಮಿನಿಟ್ಸಲ್ಲಿ ಈ ಒಂದು ರೆಸಿಪಿನ ಮಾಡ್ಬೋದು. ಯಾರಿಗೆಲ್ಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.